ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸಿದ್ರ ಬೆಟ್ಟ ಅಲ್ಲಿದ್ದೀನಿ. ಆ್ಯಕ್ಚುಲಿ ನಾವು ಒಂದು 6 o'clock ಬರಬೇಕು ಅಂತ ಅಂದ್ಕೊಂಡಿದ್ವಿ, ಮನೆ ಬಿಡಬೇಕು ಅಂತ. ನಾವು ಮನೆ ಬಿಟ್ಟಾಗ 8 o'clock ಆ್ಯಂಡ್ ನಾವು ಇಟ್ಸ್ 8:20 ಸಮಥಿಂಗ್. ನಮ್ಮೂರಿಗೆ ಸ್ವಲ್ಪ ನಿಯರ್ ಇರೋದ್ರಿಂದ ಸೊ ಬೇಗ ಬರೋಕ್ಕಾಯಿತು. ಆ್ಯಂಡ್ ಇದು ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಅಷ್ಟೊಂದೇನು ಕ್ರೌಡ್ ಇಲ್ಲ, ಸೊ ಏನೂ ಓಪನ್ ಇಲ್ಲ. ಈ ಪ್ಲೇಸ್ ಲೊಕೇಟ್ ಆಗಿರೋದು ತುಮಕೂರು ಡಿಸ್ಟ್ರಿಕ್ಟ್ ಕೊರಟಗೆರೆ ತಾಲೂಕು ಸಿದ್ರಬೆಟ್ಟ ಅಂತ. ಸಿದ್ದೇಶ್ವರ ಸ್ವಾಮಿ ಇರೋದು. ಈಸಿ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು ಮತ್ತು ನನ್ನ ಕಸಿನ್ಸ್. ಆ್ಯಕ್ಚುಲಿ ನನ್ನ ಕಸಿನ್ಸ್ನ ಇದುವರೆಗೂ ನಾನು ಯೂಟ್ಯೂಬಲ್ಲಿ ತೋರಿಸಿಲ್ಲ. ಇವತ್ತು ಎಲ್ಲರೂ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಂದು ವಿಕೆಟ್ ಡೌನು, ಇಷ್ಟೇ ಬಂದಿರೋದು. ನಾವಿನ್ನು ಆಲ್ರೆಡಿ ಅವಳಿಗೆ ಸುಸ್ತಾಗ್ತಿದೆಯಂತೆ. ಪಲ್ಲು ಹೌಸ್ ದ ಜೋಶ್ ಫುಲ್ ಡೌನ್ ಆಗೋಗೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಗಂತೂ ಸಾಕಾಯ್ತು ಗೈಸ್, ಅಷ್ಟು ಸ್ಟೆಪ್ಸ್ ಹತ್ತು ಬಂದಿರೋದಕ್ಕೆ. ಬಟ್ ಖುಷಿ ಇದೆ ಗೈಸ್. ಆಫ್ಟರ್ ಯಾರಿಗೂ ಸುಸ್ತಾಗ್ತಿದೆ, ಇವನನ್ನು ಬಿಟ್ಟು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ತೀರಾ ನೀವು? ನಮ್ಮ ಜೊತೆಲೆ ಬರ್ತಿದೆ. ನಾವೆಲ್ಲಿ ರೆಸ್ಟ್ ಮಾಡಿದ್ರೆ ಅಲ್ಲಿ ವ್ಯೂ ನೋಡಿ, ಸುತ್ತ ಗಿಡ ಮರನೇ. ಅಂದಿಷ್ಟು ಗರ್ಲ್ಸ್ ಬೇಗ ಬನ್ನಿ, ಪೊದೆಯಿಂದ ಹಾವು ಎಲ್ಲ ಬರ್ತವೆ, ಸೊ ಬೇಗ ಬನ್ನಿ. ನಾನು ವಿಡಿಯೋ ಮಾಡ್ತಿದ್ಲು, ಆಕ್ಚುಲಿ ಆನೆ ಮಾಡಿಲ್ಲ. ಕ್ಯಾಮ್ರಾ ಆನ್ ಮಾಡ್ದಲ್ಲ ಇಷ್ಟೊತ್ತು ವಿಡಿಯೋ ಮಾಡೋಳೆ. ಗರ್ಲ್ ಕ್ಯಾಮ್ರಾ ಆನ್ ಮಾಡ್ದೆ ವಿಡಿಯೋ ಮಾಡಿರೋದು ನಾನೇ. ಏನ್ರಿ ಕವನ್ ಅವ್ರು? ಇದ್ಯಾವುದೋ ಹೊಸ ಪ್ರತಿಭೆ. ಒಂದು ಕಾಲು ಭಾಗ ಹತ್ತಿದ್ದೀನಿ ಅಷ್ಟೇ. ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ಅವರು ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ನೋಡಿ. ಸುತ್ತಮುತ್ತ ಎಲ್ಲ ಬೆಟ್ಟನೇ, ತಣ್ಣಗೆ ಗಾಳಿ ಬರ್ತಿದೆ ಗೈಸ್, ಸಖತ್ತಾಗಿದೆ. ಬೆಳಗ್ಗೆನೇ ಫ್ರೆಶ್ ಏರ್. ಇಷ್ಟು ಬೇಗ ಬಂದಿದ್ದೀವಲ್ಲ, ದೇವಸ್ಥಾನ ತೆಗ್ದಿರ್ತಾರ ಗೈಸ್. ಇವಳು ಮುಂದೆನೇ ಅವರಿಬ್ರು ದರ್ಶನ ಮಾಡ್ಕೊಂಡು ಇಳಿತಿದ್ದಾರೆ ಅಲ್ಲಿ. ಇವಳು ಇಲ್ಲಿ ಕುತ್ಕೊಂಡು ದೇವಸ್ಥಾನ ಇಷ್ಟು ಬೇಗ ತೆಗ್ದಿರ್ತಾರ ಅಂತ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಗೊತ್ತಾ, ನಾವು ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಮ್ಮ ಜೊತೆ ಒಂದು ನಾಯಿ ಸಹ ಸ್ಟಾರ್ಟ್ ಮಾಡ್ತು. ಐ ಮೀನ್ ನಮ್ಮ ಜೊತೆ ಬಂತು. ಅದು ಬೀದಿ ನಾಯಿ, ನಮ್ಮ ನಾಯಿನಲ್ಲ. ಅದು ನೋಡಿ ನಾವು ಎಲ್ಲಿ ರೆಸ್ಟ್ ಮಾಡಿದ್ರೆ ಅದು ರೆಸ್ಟ್ ಮಾಡುತ್ತೆ. ನಾವು ಎದೊಳಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಮ್ಮ ಜೊತೆ ಬರುತ್ತೆ ನೋಡಿ. ಎಲ್ಲಿ ರೆಸ್ಟ್ ಮಾಡ್ತಿದ್ಯಾ, ಮತ್ತು ನಾವು ಎದೊಳಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಸಹ ನಮ್ಮ ಜೊತೆ ಬರ್ತಿದೆ. ನಾವೇನು ಬಿಸ್ಕೆಟ್ ಹಾಕಿ ಆ ಥರ ಮಾಡಲೇ ಇಲ್ಲ, ಸುಮ್ಮನೆ. ಯಾಕಂದ್ರೆ ಅಲ್ಲಿನೂ ಓಪನ್ ಇರಲಿಲ್ಲ ಗೈಸ್, ಹೋಗ್ಬೇಕಾರೆ ಹಾಕೋಣ ನೋಡಿ. ಅದು ನಮ್ಮ ಜೊತೆಲೇ ಬರ್ತಿದೆ. ನೋಡೋಣ ಕೊನೆವರೆಗೂ ಬರುತ್ತಾ, ಮಧ್ಯದಲ್ಲೇ ಹೋಗ್ಬಿಡುತ್ತಾ ಅಂತ. ಅಲ್ಲಿ ರೆಸ್ಟ್ ಮಾಡ್ತಿತ್ತು, ಮತ್ತು ನಾವು ಬಂದಿದ ತಕ್ಷಣ ಹೋಗ್ತಾ ಇದೆ. ಈ ಪೇಂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಇದೇ ಥರ ಪೇಂಟಿಂಗ್ಸ್ ತುಂಬ ಇದ್ದಾವೆ. ಅವು ನೋಡ್ಬಿಟ್ವಿ ಗೈಸ್. ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಹಾವು, ಆ್ಯಕ್ಚುಲಿ ಕವನಿಗೆ ಕಾಣಿಸಿದ್ದು. ಎಲ್ಲರೂ ಪೀಸಾಗಿ ಹತ್ತುತ್ತಿದ್ವಾ, ಕವನೇ ಜೋರಾಗಿ ಹಾವು ಅಂತ ಕಿರ್ಚಿದ್ರು. ನಾವು ಓಡ್ ಬಂದು ನೋಡಿದ್ವಿ ಎಲ್ಲಿ ಅಂತ. ನಿಮಗೂ ತೋರಿಸ್ತೀನಿ, ಇಲ್ಲೊಂದು ದೊಡ್ಡ ಹಾವಿದೆ ನೋಡಿ. ಕೊಂಡು ತೋರಿಸಿರೋದು ಇವಳೆ ಗೈಸ್. ಇದನ್ನ ಹಾವು ಅಂತ ನೋಡಿ ಕಿರ್ಚಿದ್ಲು, ಅದಕ್ಕೆ ನಾವು ಓಡ್ ಬಂದ್ವಿ. ಹೇಗೆ ಜೋಕು? ಹಾವು ನೋಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕವನನ್ನು ಕೇಳೋಣ. ಇಷ್ಟು ಕವನ ಹಾವು ನೋಡಿದಾಗ ನನಗಂತೂ ತುಂಬ ಭಯ ಆಯಿತು. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಜೋರಾಗಿ ಕರೆದೆ ಅವ್ರನ್ನೆಲ್ಲ. 50 ಪೈಸದ ಆ್ಯಕ್ಟಿಂಗ್ ಮಾಡು ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ ನಮ್ಮ ಕವನ. ನೀವು ನಿಮ್ಮ ಕಸಿನ್ಸ್ ಜೊತೆ ಎಲ್ಲಾದರೂ ಆಚೆ ಟ್ರಿಪ್ಸ್ ಹೋದಾಗ ಈ ಥರ ಕ್ರೇಜಿಯಾಗಿ ಫನ್ ಮಾಡ್ಕೊಂಡಿರ್ತೀರ. ಆ್ಯಂಡ್ ನಾವಾದರೆ ತುಂಬ ಎಂಜಾಯ್ ಮಾಡ್ತೀವಿ ಎಲ್ಲಾದರೂ ಆಚೆ ಹೋದಾಗ. ನೀವು ಈ ಥರ ಮಾಡೋದಾದರೆ ಕಮೆಂಟಲ್ಲಿ ತಿಳಿಸಿ. ಒಂದು ಟ್ರಿಪ್ಪಿಗೆ ಮೋಟಿವೇಶನ್ ಸಾಂಗ್ ಪಲ್ಲು ಒಂದು ಸಾಂಗ್ ಹಾಕೊಳ್ಳ. ಯಾವ ಸಾಂಗ್ ಪಲ್ಲು? ಮುಂದೆ. ಸೊ ಅದೇ ನಮ್ಮದು ಟ್ರಿಪ್ಪು ಮೋಟಿವೇಶನ್ ಸಾಂಗ್. ಗೈಸ್, ನಾವು ಫಾಗ್ ನೋಡೋಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆನೆ. ಆ್ಯಂಡ್ ನಾವು ಯಾವತ್ತು ಅಂದ್ಕೊಂಡಿದ್ದ ಟೈಮಿಗೆ ಜಾಯಮಾನ ನಮ್ಮದಲ್ಲ, ಅದಕ್ಕೆ ಲೇಟ್ ಆಯಿತು ಗೈಸ್. ಟನ್ ಇಷ್ಟು ಮಾತ್ರ ಕೊರೆದು ಇಲ್ಲಿ ಎಷ್ಟು ಚೆನ್ನಾಗಿ ರೌಂಡ್ ಮಾಡಿದ್ದಾರೆ ಗಿಡಕ್ಕೋಸ್ಕರ. ನೋಡಿ, ಇದು ಬೆಟ್ಟದ ಹೂವು ಅಂತೆ. ಬೆಟ್ಟದ
ಇಲ್ಲಿ ಮೇಲಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಆಲ್ರೆಡಿ ಒಬ್ರು ಬಿದ್ದಿದ್ದಾರೆ, ಸೊ ಹುಷಾರಾಗಿ ಹತ್ತಬೇಕು. ಸ್ಟೆಪ್ ಮಾಡಿದರೆ ಅಲ್ಲೇ ಹೋಗಿ ನೀವು ಆ ಥರ ಆಡ್ಕೊಂಡು ಈ ಕಡೆ ಎಲ್ಲ ಹೋದರೆ ಬೀಳ್ತೀರ. ಈ ಥರ ಸ್ಟೆಪ್ಸ್ ಇದೆ ಅಂತ ಏನಲ್ಲ, ಇಲ್ಲಿ ಏನಂದರೆ ವಾಟರ್ ಫ್ಲೋ ಆಗುತ್ತೆ ಮೇಲಿಂದ ಮಳೆಗಾಲದಲ್ಲೆಲ್ಲ. ಸೊ ಅದೇ ಅಲ್ಲೆಲ್ಲ ವಾಟರ್ ಮಾರ್ಕ್ಸು. ಅವಾಗ ನೀವು ಯಾವಾಗ ಮಳೆಗಾಲದಲ್ಲಿ ಎಲ್ಲ ಬರ್ತೀರಾ, ಐ ಮೀನ್ ಯಾವ ಟೈಮಲ್ಲಿ ಬಂದ್ರೂ ಈ ಕಂಬಿನ ಇಟ್ಕೊಂಡು ಈ ಸ್ಟೆಪ್ಸಲ್ಲಿ ಹತ್ತೋದೇ ಬೆಸ್ಟು. ಸೊ ಫುಲ್ ಎಲ್ಲಿ ನೋಡಿದ್ರು ಇಲ್ಲೆಲ್ಲ ಬೆಟ್ಟ ಗುಡ್ಡ ಐತೆ, ಎಲ್ಲಿ ನೋಡಿದ್ರು ಗಿಡ ಮರ ಕಾಣುತ್ತೆ. ಸೊ ಇಲ್ಲಿ ಮೇಲಿಂದ ನಿಂತ್ಕೊಂಡು ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. ಆ ಬ್ಯುಸಿ ಸಿಟಿ ಲೈಫ್ಗಿನ್ನ ಈ ಥರ ಪೀಸ್ಫುಲ್ ಚೆನ್ನಾಗಿದೆ ಅನಿಸ್ತದೆ. ಆ್ಯಕ್ಚುಲಿ ಪಲ್ಲು ತುಂಬ ಸುಸ್ತಾಗ್ಬಿಟ್ಟಿದ್ಲು, ಸೊ ಪುಣೆ ಇಲ್ಲಿ ಅವಳನ್ನ ಸ್ವಲ್ಪ ದೂರ ಎತ್ಕೊಂಡು ಹೋಗ್ತಿದ್ದಾನೆ. ನಾನು ಇಟ್ಕೊಂಡು ನಿಂಬೇಕು ಗೈಸ್. ಇವಾಗ ಪುನಿ ಪಲ್ಲು ಎತ್ಕೊಂಡಿರೋದಕ್ಕೆ ಕವಲು ತನು ಎತ್ಕೊಂತಾಳಂತೆ. ನೀವೇನಾದರೂ ಪ್ಲ್ಯಾನ್ ಮಾಡೋದಾದರೆ ಮಾರ್ನಿಂಗ್ 6 to 6:30 ಅಷ್ಟರಲ್ಲಿ ಅದಕ್ಕೆ ಸ್ಟಾರ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿ. ಸೊ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ವ್ಯೂಸ್ ಸಿಗ್ಬೋದು. ಸೊ ಇದು ರೈನಿ ಸೀಸನ್ನಲ್ಲಿ ಅರ್ಲಿ ಮಾರ್ನಿಂಗ್ ಹೋದಾಗ ತೆಗ್ದಿರೋ ಅಂಥ ವಿಡಿಯೋ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ಲ. ನಾವು ಎಲ್ಲೆಲ್ಲೋ ದೂರ ದೂರ ಎಲ್ಲ ಹೋಗ್ತೀವಿ ಈ ಥರ ವ್ಯೂಸ್ಗೋಸ್ಕರ. ಸೊ ನಮ್ಮ ತುಮಕೂರಲ್ಲೇ ಸಿದ್ರ ಬೆಟ್ಟದಲ್ಲಿ ಈ ಥರ ವ್ಯೂ ಸಿಗುತ್ತೆ. ಯಾವ ಬೆಟ್ಟ ಹತ್ತಬೇಕಾದ್ರೂ ಇನ್ನೇನು ತಲುಪಿದ್ವಿ ಅಂದಾಗ ಆಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಗೈಸ್, ಅದು ತುಂಬ ಚೆನ್ನಾಗಿರುತ್ತೆ, ಸಖತ್ ಸಮಾಧಾನ ಕೊಡುತ್ತೆ. ಗೈಸ್ ಫೈನಲಿ ರೀಚ್ ಆದ್ವಿ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಸುಮಾರು ಕೋತಿಗಳಿದೆ. ಫಸ್ಟ್ ಟೈಮ್ ಹೋಗೋರಿಗಾದರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಯಾವ ಕಡೆ ಹೋಗಬೇಕು ಏನು ಅಂತ. ಸೊ ನೀವು ಆ ಬೋರ್ಡ್ ನೋಡ್ಕೊಂಡು ಹೋದರೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋಲ್ಲ. ಒಳಗೆ ಹೋಗ್ಬೇಕಾದ್ರೆ ಕೇರ್ಫುಲ್ಲಾಗಿ ಹೋಗಬೇಕು, ಯಾಕಂದರೆ ಅದು ಬಂಡೆಗಳ ಮಧ್ಯೆ ಇರೋದು ದೇವರು ಉದ್ಭವ ಆಗಿರೋದು. ಸೊ ಆ ಬಂಡೆಗಳು ತಲೆಗೆ ತಗಲೋ ಚಾನ್ಸಸ್ ಇರುತ್ತೆ, ಅವರು ಬಂಡೆಗಳನ್ನ ಕೊರ್ತಿ ಅಲ್ಲಿ ರೂಟ್ ಮಾಡಿರೋದ್ರಿಂದ. ಸೊ ನೀವು ನೋಡಿಕೊಂಡು ತಲೆ ಬಗ್ಸ್ಕೊಂಡು ಹೋದರೆ ಬೆಸ್ಟ್. ನಮಗೆ ರಶ್ ಇಲ್ಲದೆ ಇರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು ದೇವ್ರನ್ನ ನೋಡೋದಕ್ಕೆ. ಲಿಂಗ ಅಲ್ಲೇ ಉದ್ಭವ ಆಗಿರೋದು, ಸುತ್ತ ಇರೋದು ಮಾತ್ರ ಕಟ್ಟಿರೋದು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ದರ್ಶನ ಮುಗಿಸ್ಕೊಬಂದ್ವಿ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ನೀರು ಹಾಕ್ಸ್ಕೊಳ್ಳೋದೇ ವಿಶೇಷ. ಅವರು ಒಂದು 3 ಚೊಂಬು ಹಂಗೆ ನೀರು ಹಾಕ್ತಾರೆ ನಾವು ಅಮೌಂಟ್ ಪೇ ಮಾಡಿದ್ರೆ. ಅದೇನೆಂದರೆ ಅಲ್ಲೇ ಉದ್ಭವ ಆಗಿರೋ ನೀರಾಗಿರೋದ್ರಿಂದ ಮೈಕೈ ನೋವು ಎಲ್ಲ ಹೋಗುತ್ತೆ. ಆ್ಯಂಡ್ ಈ ಬೆಟ್ಟನೂ ಆಂಜನೇಯ ಸ್ವಾಮಿ ಲಕ್ಷ್ಮಣನಿಗೋಸ್ಕರ ಸಂಜೀವಿನಿ ಪರ್ವತ ತೊಗೊಂಡು ಹೋಗಬೇಕಾದ್ರೆ ಅದರಲ್ಲಿರೋ ಒಂದು ತುಣುಕು ಬಿದ್ದಿರೋದು ಅಂತ ಹೇಳ್ತಾರೆ. ಸೊ ಈ ಬೆಟ್ಟ ಔಷಧಿಗಳು ಆ ಥರ ಇದೆ, ಸುಮಾರು ಗಿಡಗಳು ಔಷಧಿಗಳಿದೆ ಅಂತ ಹೇಳ್ತಾರೆ. ಸೊ ಇದನ್ನು ಸಂಜೀವಿನಿ ಪರ್ವತದ ಒಂದು ತುಣುಕು ಅಂತ ಹೇಳ್ಬೋದು. ಐ ಮೀನ್ ನಾವು ಬೆಟ್ಟ ಹತ್ಕೊಂಡ್ಬರ್ಬೇಕಾದ್ರೆ ತುಂಬ ಸುಸ್ತಾಗಿತ್ತು, ನೀವು ಮುಂಚೆ ವೀಡಿಯೋಗಳಲ್ಲಿ ನೋಡಿರ್ತೀರ. ಬಟ್ ನಾನು ಅಲ್ಲಿ ಹಾಕ್ಸ್ಕೊಂಡಿದ್ದ ತಕ್ಷಣ ಸ್ವಲ್ಪ ರಿಲೀಫ್ ಫೀಲ್ ಆಗ್ತಿದೆ ನಮಗೆಲ್ಲರಿಗೂ. ಅಲ್ಲಿ ಹತ್ಕೊಂಡ್ಬಂದಿದ್ದು ಸ್ಟ್ರೆಸ್ ಎಲ್ಲ ಏನೂ ಕಾಣ್ತಾನೆ ಇಲ್ಲ, ಫುಲ್ ಹೋಗಿದೆ. ನೀವು ನಾವಿಲ್ಲಿ ಸುಮಾರು ಸರಿ ಬಂದಿದ್ದೀವಿ, ಆದರೆ ನಮಗೊಂದು ವಿಷಯ ಗೊತ್ತಿರಲಿಲ್ಲ. ಏನಂದರೆ ಇಲ್ಲಿ ಗುಹೆಗಳಿದೆ ಅಂತ ಗೊತ್ತಿತ್ತು, ಬಟ್ ಅದರೊಳಗಡೆ ಹೋಗೋದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆನ್ಲೈನಲ್ಲಿ ಟಿಕೆಟ್ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಅದಕ್ಕೆ ಒಂದು ವೆಬ್ಸೈಟ್ ಇದೆ. ಸೊ ಅಲ್ಲಿ ನೀವು ಸಿದ್ರ ಬೆಟ್ಟದ್ದು ಗುಹೆಗಳದ್ದು ಟಿಕೆಟ್ ಪರ್ಚೇಸ್ ಮಾಡ್ಕೊಂಬಂದರೆ ನಿಮಗೆ ವಿತ್ ಗೈಡ್ ಅವ್ರು ಕಳಿಸ್ಕೊಡ್ತಾರೆ ಒಳಗಡೆ. ಸೊ ಗೈಡು ಫುಲ್ ಟೂರ್ ಮಾಡಿಕೊಡ್ತಾರೆ. ಸುಮಾರು ಗುಹೆಗಳಿದೆ ಇಲ್ಲಿ. ಸೊ ನಿಮಗೆ ಅದೆಲ್ಲನೂ ಅವರು ಗೈಡ್ ಸಮೇತ ಕಳಿಸ್ಕೊಡ್ತಾರೆ. ನೀವು ನೆಕ್ಸ್ಟ್ ಟೈಮ್ ಬರೋದಾದರೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ಬನ್ನಿ, ಇಲ್ಲೆಲ್ಲ ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ಕೋತಿಗಳಿರುತ್ತೆ, ಪ್ಲೀಸ್ ಬಿ ಕೇರ್ಫುಲ್. ಬ್ಯಾಗು, ಬಾಳೆಹಣ್ಣು, ಕಾಯಿ ಆ ಥರ ಇಟ್ಕೊಬೇಕಾದ್ರೆ ನೋಡಿಕೊಂಡು ಇದು ಮಾಡಿ. ಇಲ್ಲಿದ್ದೀವಿ ನಾನು ಪಲ್ಲು. ನಾವು ಹತ್ಬೇಕಾದ್ರೆ ಯಾರು ಅಷ್ಟು ಹತ್ತುತ್ತಿರಲಿಲ್ಲ, ಒಬ್ಬರು ಇಬ್ಬರು ಹತ್ತುತ್ತಿದ್ರು ಅಷ್ಟೇ. ಇವಾಗ ಒಂದು ಸ್ವಲ್ಪ ಜನ ಹತ್ತುತ್ತಿದ್ದಾರೆ. ಇಲ್ಲಿ ಒಂದು ಚಿರ್ಮುರಿ ಸ್ಪಾಟ್ ಇರ್ತಿತ್ತು, ಇವತ್ತು ವೀಕ್ ಡೇ ಆಗಿರೋದ್ರಿಂದ ಯಾರು ಬರೋಲ್ಲ ಅಂತ ಆ ಚಿರ್ಮುರಿ ಇಟ್ಟಿಲ್ಲ, ನಾವು ಮಿಸ್ ಮಾಡ್ಕೊತಿದ್ದೀವಿ. ವೀಕ್ ಡೇಸಲ್ಲಿ ಜನ ಜಾಸ್ತಿ ಇರೋಲ್ಲ, ಸೊ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ. ಒಂದು ವೇಳೆ ನಿಮಗೆ ಕ್ರೌಡು ಆಗೋಲ್ಲ ಅಂದರೆ ವೀಕ್ ಡೇಸ್ ಪ್ರಿಫರ್ ಮಾಡಿ, ಇಲ್ಲ ಲೀವ್ ಸಿಗೋಲ್ಲ ಅಂದರೆ ವೀಕೆಂಡ್ಸಲ್ಲಿ ಬರ್ಬೋದು. ವೀಕೆಂಡ್ಸಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ, ಸುಮಾರು ಜನ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರಲ್ಲ. ಇವತ್ತು ವೀಕ್ ಡೇ, ಅಷ್ಟೊಂದೇನು ಕ್ರೌಡ್ ಇಲ್ಲ, ಸುಮಾರು ನಾರ್ಮಲ್ ಆರಾಮಾಗಿ ದರ್ಶನ ಮಾಡಿ ಎಷ್ಟೊತ್ತು ಬೇಕಾದ್ರೂ ದರ್ಶನ ಮಾಡಿ ಹೋಗ್ಬೋದು. ಮಂಡೇ ತುಂಬ ಜನ ಇರ್ತಾರೆ. ಸೊ ನಿಮಗೆ ಬೇಗ ದರ್ಶನ ಆಗಬೇಕು, ಹತ್ತೋದಕ್ಕೂ ಈಸಿ ಇರಬೇಕು ಅಂತ ಅಂದರೆ ಮಂಡೇ ಪ್ರಿಫರ್ ಮಾಡಬೇಡಿ. ಸೊ ಇಲ್ಲಿ ವಿಶೇಷ ಪೂಜೆ ಅಂದರೆ ಮಂಡೇ ಸಿದ್ದೇಶ್ವರ ಆಗಿರೋದ್ರಿಂದ. ಸೊ ನೀವು ಇಲ್ಲ ವಿಶೇಷ ಪೂಜೆಗೆ ಬರ್ತೀವಿ ಅನ್ನೋದಾದರೆ ಮಂಡೇ ಪ್ರಿಫರ್ ಮಾಡಿ, ಅದರ್ವೈಸ್ ಅವಾಯ್ಡ್. ನನಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದಾರೆ ಗೈಸ್. ಇದು ನಿಮಗೆ ನೆನಪಿದ್ಯಾ, ಆವಾಗ ನಾವು ಬುಗ್ರಿ ಅಂತ ಆಟ ಆಡ್ತಿದ್ವಲ್ಲ, ಆವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ.
ಗೈಸ್ ಫೈನಲಿ ಮುಗೀತು. ಇವಾಗ ಟೈಮು 10:30 ಆಗಿದೆ. ಹೋಗ್ತಾ ತುಂಬ ಸ್ಟಾಪ್ಸ್ ಐ ಮೀನ್ ತುಂಬ ಸರಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋದ್ವಿ. ಬಟ್ ಇವಾಗ ಇಲ್ಲಿಂದ ನಾವೇನು ಅಷ್ಟೊಂದು ರೆಸ್ಟ್ ಮಾಡಿ ನೀವು ಒಂದ್ಸಲ ವಿಸಿಟ್ ಮಾಡಿ ಟೆಂಪಲ್ನ, ತುಂಬ ಚೆನ್ನಾಗಿದೆ ಗೈಸ್. ಡೂ ವಿಸಿಟ್. ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಇದೆ, ಇಲ್ಲಿ ಕಾಣ್ತಿದೆಯಲ್ಲ ಈ ಬಿಲ್ಡಿಂಗಲ್ಲಿ. ಬಟ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ನಮಗಿರಲಿಲ್ಲ. ಮೇಲೆ ದರ್ಶನ ಆಯಿತು. ಇವಾಗ ನಾವು ಕೆಳಗಡೆ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೆಳಗಡೆ ಒಂದು ದೇವಸ್ಥಾನ ಇದೆ. ಸೊ ಇದೆ ಆ ದೇವಸ್ಥಾನ. ಗೈಸ್ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ನಾವು ಟಿಫನ್ಗೆ ಇಡ್ಲಿ ಚಿತ್ರಾನ್ನ ತಿಂದ್ವಿ. ದ ಟೇಸ್ಟ್ ವಾಸ್ ಟೂ ಗುಡ್. ಇಲ್ಲಿ ಸರ್ಕಲ್ ಟಿಫನ್ ಸೆಂಟರ್ ಅಂತ ಹೋಟೆಲ್ ಇರುತ್ತೆ. ಯಾರು ಬಂದರೆ ಈ ಸರ್ಕಲ್ ಟಿಫನ್ ಸೆಂಟರ್ ಅಲ್ಲಿ ತಿಂಡಿ ಮಾಡಿ. ಇಟ್ಸ್ ವೆರಿ ನೈಸ್. ಆ್ಯಕ್ಚುಲಿ ನಾವಿಡೆ ತಿಂದಿದ್ದು ತುಂಬ ಚೆನ್ನಾಗಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.